ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯಾಪಾರದ ವಿಧಗಳಲ್ಲಿ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಅಂತ ಹೇಳಿ ಎರಡು ವಿಧಗಳನ್ನಾಗಿ ಪ್ರಮುಖ ವಿಧಗಳನ್ನಾಗಿ ಮಾಡ್ತಾ ಇದ್ದೇವೆ. ಸೊ ಅವುಗಳ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಫಸ್ಟ್ ಒನ್ ಆಂತರಿಕ ವ್ಯಾಪಾರ. ಆಂತರಿಕ ವ್ಯಾಪಾರದ ಅರ್ಥ ಇಷ್ಟೇ ಏನಿದೆ ಅಂತಂದರೆ, ಒಂದು ದೇಶದ ಭೌಗೋಳಿಕ ಎಲ್ಲೆಯೊಳಗಡೆ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟ ಆಗಿದ್ದರೆ ಅದನ್ನು ನಾವು ಏನಂತ ಕರಿತೇವೆ? ಆಂತರಿಕ ವ್ಯಾಪಾರ ಅಂತ ಹೇಳಿ ಕರಿತೇವೆ. ಅಂದರೆ ಒಂದು ದೇಶದ ಭೌಗೋಳಿಕ ಎಲ್ಲೆ ಒಳಗೆ ಅಂತಂದರೆ ಒಂದು ದೇಶದ ಭೌಗೋಳಿಕ ಪ್ರದೇಶದೊಳಗೆ ಅಥವಾ ಭೌಗೋಳಿಕ ಗಡಿಯೊಳಗೆ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟ ನಡೆದರೆ ಅದನ್ನು ನಾವು ಆಂತರಿಕ ವ್ಯಾಪಾರ ಅಂತ ಹೇಳಿ ಕರಿತೇವೆ. ಇನ್ನೊಂದು ಹೆಸರಿಂದ ಕೂಡ ಕರಿತೇವೆ, ಅದನ್ನು ದೇಶೀಯ ಅಥವಾ ಸ್ವದೇಶಿ ವ್ಯಾಪಾರ ಅಂತ ಹೇಳಿ ಕೂಡ ಕರಿತೇವೆ. ಇನ್ನು ಸೆಕೆಂಡ್ ಒನ್ ಬಾಹ್ಯ ವ್ಯಾಪಾರ ಅಂತಂದರೆ ಇಷ್ಟೇ. ಇಲ್ಲಿ ಏನು ಮಾಡಲಾಗ್ತದೆ, ಸರಕು ಮತ್ತು ಸೇವೆಗಳನ್ನು ಎರಡು ಅಥವಾ ಹೆಚ್ಚಿನ ದೇಶಗಳ ವ್ಯಕ್ತಿ ಅಥವಾ ಸಂಸ್ಥೆಗಳ ನಡುವೆ ವಿನಿಮಯ ಮಾಡುವುದನ್ನು ಒಳಗೊಂಡಿದ್ದರೆ ಅದನ್ನು ನಾವು ಬಾಹ್ಯ ವ್ಯಾಪಾರ ಅಂತ ಹೇಳಿ ಕರಿತೇವೆ. ಅಂದರೆ ಇಲ್ಲಿಷ್ಟೇ, ಸರಕು ಮತ್ತು ಸೇವೆಗಳನ್ನು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ದೇಶಗಳ ವ್ಯಕ್ತಿ ಆಗಿರ್ಬೋದು ಅಥವಾ ಆ ಸಂಸ್ಥೆಗಳ ನಡುವೆ ನಡೆದ್ರೆ ಅದನ್ನು ಬಾಹ್ಯ ವ್ಯಾಪಾರ ಅಂತ ಹೇಳಿ ಕರೆಯಲಾಗ್ತದೆ. ಇಲ್ಲಿ ಬಾಹ್ಯ ವ್ಯಾಪಾರವನ್ನು ಮತ್ತು ಹೆಸರಿಂದ ಕರೀತಾರೆ, ವಿದೇಶಿ ವ್ಯಾಪಾರ ಅನ್ನುವಂಥ ಹೆಸರಿಂದ ಕೂಡ ಕರೆಯಲಾಗ್ತದೆ. ಇಲ್ಲಿ ಆಂತರಿಕ ವ್ಯಾಪಾರವನ್ನು ಮತ್ತೆ ಏನು ಮಾಡಲಾಗ್ತದೆ, ಇದರಲ್ಲಿ ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗ್ತದೆ. ಮೊದಲನೇದು ಸಗಟು ವ್ಯಾಪಾರ, ಎರಡನೇದು ಚಿಲ್ಲರೆ ವ್ಯಾಪಾರ. ಸೊ ಇಲ್ಲಿ ಸಗಟು ವ್ಯಾಪಾರ ಅಂತಂದರೆ ಇಷ್ಟೇ, ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮತ್ತು ಮಾರಾಟ ಮಾಡ್ತಾರೆ, ಅದನ್ನೇ ನಾವು ಸಗಟು ವ್ಯಾಪಾರ ಅಂತ ಹೇಳಿ ಕರಿತೇವೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಖರೀದಿ ಮಾಡಿ ಅದನ್ನು ಮಾರಾಟ ಮಾಡಿದಾಗ ಅದನ್ನು ನಾವು ಸಗಟು ವ್ಯಾಪಾರ ಅಂತ ಹೇಳಿ ಕರಿತೇವೆ. ಇದನ್ನು ಮಾಡುವವರು ಸಗಟು ವ್ಯಾಪಾರಿಗಳಾಗಿರ್ತಾರೆ. ಇನ್ನು ಚಿಲ್ಲರೆ ವ್ಯಾಪಾರ ಅಂತಂದರೆ ಇಲ್ಲಿ ಅದರ ಅಪೋಸಿಟ್ ಇರ್ತದೆ. ಇಲ್ಲೇನು ಮಾಡಲಾಗ್ತದೆ ಅಂದರೆ, ಸರಕುಗಳನ್ನು ಸಣ್ಣ ಪ್ರಮಾಣದಲ್ಲಿ ಅಂತಿಮ ಅನುಭೋಗಕ್ಕೆ ಖರೀದಿ ಮತ್ತು ಮಾರಾಟ ಮಾಡಿದಾಗ ಅದನ್ನು ಚಿಲ್ಲರೆ ವ್ಯಾಪಾರ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಸರಕನ್ನು ಖರೀದಿ ಮಾಡಿ ಅವುಗಳನ್ನು ಮಾರಾಟ ಮಾಡಲಾಗ್ತದೆ. ಇದನ್ನು ಮಾಡುವವರು ಚಿಲ್ಲರೆ ವ್ಯಾಪಾರಿಗಳು ಆಗಿರ್ತಾರೆ. ಇದನ್ನು ಚಿಲ್ಲರೆ ವ್ಯಾಪಾರ ಅಂತ ಹೇಳಿ ಕರೀತಾರೆ. ಇನ್ನು ಬಾಹ್ಯ ವ್ಯಾಪಾರದಲ್ಲೂ ಕೂಡ ಮತ್ತೆ ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗ್ತದೆ. ಅಲ್ಲಿ ಮೊದಲನೇದು ಬಾಹ್ಯ ವ್ಯಾಪಾರದಲ್ಲಿ ರಫ್ತು, ಆಮದು ಹಾಗೂ ಪುನರ್ರಫ್ತು ಅಂತೇಳಿ. ಆಮದು, ರಫ್ತು, ಪುನರ್ರಫ್ತು ಅಂಥೇಳಿ. ಆಮದು ಅಂತಂದರೆ ಬೇರೆ ದೇಶದಿಂದ ಸರಕುಗಳನ್ನು ಖರೀದಿಸಿದರೆ ಅದನ್ನು ನಾವು ಆಮದು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಚೀನಾ ದೇಶದಿಂದ ನಾವೇನು ಮಾಡ್ತೇವೆ, ಚಿನೂಕ್ ಹೆಲಿಕಾಪ್ಟರ್ಗಳನ್ನು ಖರೀದಿಸಿಕೊಂಡ್ವಿ. ಸೊ ಅದನ್ನು ನಾವು ಆಮದು ಅಂತ ಹೇಳಿ ಕರಿಬೋದು. ಇನ್ನು ಬೇರೆ ದೇಶಗಳಿಗೆ ಸರಕನ್ನು ಮಾರಾಟ ಮಾಡಿದರೆ ಅದನ್ನು ರಫ್ತು ವ್ಯಾಪಾರ ಅಂತ ಹೇಳಿ ಕರಿತೇವೆ. ಆಮದು ಅಂತಂದರೆ ಬೇರೆ ದೇಶದಿಂದ ಸರಕುಗಳನ್ನು ಖರೀದಿ ಮಾಡೋದು, ಅದೇ ಬೇರೆ ದೇಶಗಳಿಗೆ ಸರಕುಗಳನ್ನು ಮಾರಾಟ ಮಾಡಿದ್ರೆ ಅದನ್ನು ರಫ್ತು ವ್ಯಾಪಾರ ಅಂತ ಹೇಳಿ ಕರೆಯಲಾಗುತ್ತೆ. ದೆನ್ ಪುನರ್ರಫ್ತು ಅಂತಂದರೆ ಪುನಃ ರಫ್ತು ಮಾಡೋದು ಅಂತೇಳಿ. ಅಂದರೆ ಸರಕುಗಳನ್ನು ಅನ್ಯ ದೇಶಗಳಿಗೆ ರಫ್ತು ಮಾಡುವುದಕ್ಕಾಗಿ ಆಮದು ಮಾಡಿಕೊಂಡ್ರೆ ಅದನ್ನು ಪುನರ್ರಫ್ತು ವ್ಯಾಪಾರ ಅಂತ ಹೇಳಿ ಹೇಳಲಾಗ್ತದೆ. ಉದಾಹರಣೆಗೆ ಚೀನಾ ದೇಶದಿಂದ ನಾವು ಯಾವುದಾದ್ರೂ ಒಂದು ಕಂಪ್ಯೂಟರ್ ಪ್ರಾಡಕ್ಟ್ ರಿಲೇಟೆಡ್ ಸರಕುಗಳನ್ನು ಏನಾದರೂ ತರಿಸ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಅದನ್ನು ಏನು ಮಾಡುವಂಥದ್ದು ಅಮೇರಿಕಾ ಅಥವಾ ಇನ್ಯಾವುದೋ ದೇಶಕ್ಕೆ ಮಾರಾಟ ಮಾಡಿದರೆ ಅದನ್ನು ನಾವು ಪುನರ್ರಫ್ತು ಅಂತ ಹೇಳಿ ಕರೆಯಲಾಗ್ತದೆ. ಅಂದರೆ ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವಂತಹ ಸಲುವಾಗಿ ಆಮದು ಮಾಡಿಕೊಂಡ್ರೆ ಅದನ್ನೇ ಪುನರ್ರಫ್ತು ಅಂತ ಹೇಳಿ ಕರೆಯಲಾಗ್ತದೆ. ಇದಿಷ್ಟು ವ್ಯಾಪಾರ ಅನ್ನುವಂತಹ ಕಾನ್ಸೆಪ್ಟ್ನ ಅರ್ಥ.